ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ನಿಮ್ಮ ಜೊತೆಗೆ ಒಂದು ಕೇಕ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಫುಲ್ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ, ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ನಾನು ಕೇಕ್ ಮಾಡ್ತೀನಿ ಅಂಥೇಳಿ. ಇನ್ನೊಂದು ಸಲ ನಾನು ನಿಮ್ಮ ಜೊತೆ ಕೇಕ್ ಮಾಡೋದಕ್ಕೆ ಮನೇಲಿ ಯಾವುದೆಲ್ಲ ಟೂಲ್ಸ್ ಬೇಕು ಅದನ್ನು ಕೂಡ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಬೇಸಿಕ್ಕಾಗಿ ಮನೆಯಲ್ಲೇ ನೀವು ಸ್ಟಾರ್ಟ್ ಮಾಡೋದಿದ್ದರೆ ಮಾಡ್ಕೊಳ್ಬೋದು. ಫಸ್ಟಿಗೆ ನಾನಿಲ್ಲಿ ಪ್ರಿಮಿಕ್ಸ್ ತೊಗೊಂಡಿದ್ದೀನಿ. ಇದು ಯಾವುದೇ ಕೇಕ್ ಶಾಪಲ್ಲಿ ಹೋದರೂ ನಿಮಗೆ ಪ್ರಿಮಿಕ್ಸ್ ಅಂತ ಹೇಳಿದರೆ ಕೊಡ್ತಾರೆ. 1 kgಗೆ 200, 220 ಇದೇ ರೀತಿ ಇರುತ್ತೆ. ಅರ್ಧ kg ಕೂಡ ತೊಗೊಂಡ್ರು ನೀವೊಂದು 3 ಕೇಕ್ ಅಂತೂ ಆರಾಮಾಗಿ ಮಾಡ್ಕೊಳ್ಬೋದು ಅರ್ಧ kg ಪ್ರಿಮಿಕ್ಸಲ್ಲಿ. ಇಲ್ಲಿ ನಾನು ಪ್ರಿಮಿಕ್ಸ್ ತೊಗೊಂಡು ಒಂದು 150 ಗ್ರಾಮ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಿಮಗೆ ಅರ್ಧ kg ಕೇಕ್ ರೆಡಿ ಆಗುತ್ತೆ. ಇವನ್ ನೀವು ಕ್ರೀಮೆಲ್ಲ ಜಾಸ್ತಿ ಹಾಕಿದರೆ ಒಂದು 130 ಗ್ರಾಮಲ್ಲಿ ಕೂಡ ನಿಮಗೆ ಸಾಕಾಗುತ್ತೆ. ಬಟ್ 150 ಗ್ರಾಮ್ ಹಾಕ್ಕೊಂಡ್ರೆ ಒಂದು 500 ಗ್ರಾಮ್ ಇಂದ 600 ಗ್ರಾಮ್ ತನಕ ಕೇಕ್ ರೆಡಿ ಆಗಿಬಿಡುತ್ತೆ. ಇಲ್ಲಿ ನಾನು 150 ಗ್ರಾಮು ವೆನಿಲಾ ಪ್ರಿಮಿಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಪ್ರಿಮಿಕ್ಸಲ್ಲಿ 2 ಟೈಪ್ ಬರುತ್ತೆ, ಒಂದು ವೆನಿಲಾ ಪ್ರಿಮಿಕ್ಸ್ ಮತ್ತು ಚಾಕ್ಲೇಟ್ ಪ್ರಿಮಿಕ್ಸ್. ವೆನಿಲಾ ಪ್ರಿಮಿಕ್ಸ್ ಆದರೆ ನೀವು ಎಲ್ಲ ಫ್ಲೇವರ್ನ ಮಾಡ್ಕೊಳ್ಬೋದು. ಅಂದರೆ ರಸ್ಮಲಾಯಿ, ಬಟರ್ ಸ್ಕಾಚ್, ಪೈನಾಪಲ್, ಮ್ಯಾಂಗೋ ಯಾವುದು ಬೇಕಾದರೂ ಮಾಡ್ಕೊಳ್ಬೋದು. ಚಾಕ್ಲೇಟ್ ಪ್ರಿಮಿಕ್ಸ್ ಆದರೆ ನೀವು ಚಾಕ್ಲೇಟ್ ಫ್ಲೇವರ್ ಕೇಕ್ ಮಾತ್ರ ಮಾಡ್ಬೋದು. ಇಲ್ಲಿ ವೆನಿಲಾ ಪ್ರಿಮಿಕ್ಸಿಗೆ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ರಿಬನ್ ಕನ್ಸಿಸ್ಟೆನ್ಸಿ ಬರೋ ತನಕ, ಮತ್ತು ಸ್ವಲ್ಪ ವೆನಿಲಾ ಎಸೆನ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಅಂದರೆ ಆ ಹಿಟ್ಟಿನ ಸ್ಮೆಲ್ಲೆಲ್ಲ ಹೋಗೋದಕ್ಕೆ ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕ್ಕೊಂಡು ಈ ರೀತಿಯಾಗಿ ಒಂದು 6 ಇಂಚಿನ ಟಿನ್ ಇದು, ಅದರೊಳಗಡೆ ಹಾಕಿಬಿಟ್ಟು ಎಣ್ಣೆನ ಗ್ರೀಸ್ ಮಾಡಿದ್ದೆ ಅಷ್ಟೇ, ಬೇರೆ ಯಾವುದೇ ರೀತಿ ಎಕ್ಸ್ಟ್ರಾ ಎಣ್ಣೆನ ಹಾಕ್ಕೊಂಡಿಲ್ಲ. ಅದರೊಳಗಡೆ ಹಾಕಿಬಿಟ್ಟು ನಾನು ಹಂಚಲ್ಲಿ ಲೋ ಫ್ಲೇಮ್ನಲ್ಲಿ ಕಾಯಿಸೋದಕ್ಕೆ ಇಟ್ಕೊಂಡಿದ್ದೀನಿ. ಒಂದು 20ರಿಂದ 25 ನಿಮಿಷದ ತನಕ ಕಾಯಿಸ್ಕೊಳ್ಬೇಕಾಗತ್ತೆ. ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಕ್ರೀಮ್ ಮಾಡೋದು. ಅದು ಬೇಯೋ ಅಷ್ಟರಲ್ಲಿ ಕ್ರೀಮ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ತೊಗೊಂಡಿರೋದು ಟ್ರೋಪೋಲೈಟ್ ಪ್ರೀಮಿಯಮ್ ಕ್ರೀಮ್ ಅಂತ. ಇದ್ರ ಪ್ರೈಸ್ ಬಂದು ನಾನಿರುವಲ್ಲಿ ನಾನು 2 ಶಾಪ್ ನಮ್ಮ ಮನೆ ಹತ್ತಿರ ಇದೆ. ಒಂದು ಶಾಪಲ್ಲಿ 145ಗೆ ಒಂದು ಬಾಕ್ಸ್ ಇರುತ್ತೆ ಒಂದು, ಮತ್ತೊಂದು ಶಾಪಲ್ಲಿ ಅವಳು 155 ತೊಗೊಳ್ತಾಳೆ. 10 ರುಪೀಸ್ ಡಿಫ್ರೆನ್ಸ್ ಇದೆ 2 ಶಾಪಲ್ಲಿ. ನಾನು ಹೋದ ವ್ಲಾಗಲ್ಲಿ ಕೂಡ ಶೇರ್ ಮಾಡಿದ್ದೀನಿ. ಅದನ್ನು ಸ್ವಲ್ಪ ಫ್ರೀಝರಲ್ಲೇ ಇಟ್ಕೊಂಡಿರಬೇಕಾಗತ್ತೆ. ಬಟ್ ನೀವು ಕೇಕ್ ಮಾಡೋದಕ್ಕಿಂತ ಮುಂಚೆ ಅದು ನೀರಾಗಿರಬೇಕಾಗತ್ತೆ. ಅಂದರೆ ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಾಗತ್ತೆ, ಐಸ್ ಕ್ರೀಮ್ ಥರ ಇರಬಾರ್ದು, ಸ್ವಲ್ಪ ನೀರಲ್ಲಿ ಇರಬೇಕಾಗತ್ತೆ. ಕೇಕ್ ಮಾಡೋದಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಹೊರಗಡೆ ತೆಗೆದಿಡಬೇಕು. ಫ್ರಿಜ್ಜಲ್ಲಿ ಇಡೋದಾದರೆ ನಾಳೆ ಮಾಡೋದಾದರೆ ಇವತ್ತು ರಾತ್ರಿ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಸ್ವಲ್ಪ ಅದ್ರ ಕನ್ಸಿಸ್ಟೆನ್ಸಿ ನೀರಾಗಿಬಿಡುತ್ತೆ, ಫ್ರೀಝರ್ ಥರ ಗಟ್ಟಿ ಆಗಿಬಿಡಲ್ಲ. ಅದನ್ನು ಹಾಕಿಬಿಟ್ಟು ಇವಾಗ ಬೀಟರಲ್ಲಿ ಬೀಟ್ ಮಾಡ್ಕೊಳ್ತೀನಿ. ಇದು ನಾನು ನಾರ್ಮಲ್ ಸಿಂಪಲ್ ಬೀಟರ್ನ ತೊಗೊಂಡಿದ್ದೀನಿ. ಫಸ್ಟಿಗೆ ಇದರಲ್ಲಿ ನಂಬರ್ಸ್ ಇರುತ್ತೆ, 1 2 3 4 ಅಂತ. ಮೋಸ್ಟ್ಲಿ 3 ಇರುತ್ತೆ, ಇಲ್ಲಾಂದರೆ 5. ಫಸ್ಟಿಗೆ 1 ನಂಬರಲ್ಲೇ ಇಟ್ಕೊಂಡು ಸ್ವಲ್ಪ ಥಿಕ್ ಆಗೋ ತನಕ ಮಾಡ್ಕೊಳ್ಬೇಕಾಗತ್ತೆ. ಅದಾದ ನಂತರ ನಂಬರ್ 2 ಅಲ್ಲಿ ಇಟ್ಕೊಂಡು ಆಮೇಲೆ 3 ಅಲ್ಲಿ ಇಟ್ಕೊಂಡು ಅದನ್ನು ನಂಬರ್ಸ್ ಜಾಸ್ತಿ ಮಾಡ್ತಾ ಇದನ್ನು ಥಿಕ್ ಕನ್ಸಿಸ್ಟೆನ್ಸಿ ಬರೋ ತನಕ ಕ್ರೀಮ್ ಡಬಲ್ ಆಗಿಬಿಡುತ್ತೆ. ಮತ್ತು ನೋಡಿ ಹೀಗೆ ಎಳೆದ್ರೆ ಅದರದ್ದು ಪೀಕ್ ಇದೆ ನೋಡಿ, ಅದು ನಿಂತ್ಕೊಳ್ಬೇಕು. ಆ ರೀತಿ ಬಂದರೆ ನಿಮ್ಮ ಕ್ರೀಮ್ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂಥೇಳಿ. ಇದಕ್ಕೆ ಒಂದು 5 ನಿಮಿಷ ಇಟ್ಕೊಳ್ಬೇಕಾಗತ್ತೆ. ನೀವು ನೋಡ್ಕೊಳ್ಳಿ, ಕ್ರೀಮ್ ರೆಡಿ ಆದ ನಂತರ ಈ ರೀತಿ ನೀವು ಪಾತ್ರೆ ಉಲ್ಟಾ ಮಾಡಿದರೂ ಕೂಡ ಕ್ರೀಮ್ ಏನೂ ಆ ಕಡೆ ಈ ಕಡೆ ಆಗಲ್ಲ. ಆ ರೀತಿ ಆದರೆ ನಿಮ್ಮ ಕ್ರೀಮ್ ರೆಡಿಯಾಗಿದೆ ಅಂಥೇಳಿ. ಇವಾಗ ಚಳಿಗಾಲದಲ್ಲಿ ಕ್ರೀಮ್ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಚಳಿ ಒಂದು ವೇಳೆ ಇಲ್ಲದೆ ಇದ್ದರೆ ಕ್ರೀಮ್ ಮೆಲ್ಟ್ ಆಗುತ್ತೆ ಅನ್ನೋರಾದರೆ ನೀವು ಅದನ್ನು ಸ್ವಲ್ಪ ಕೆಳಗಡೆ ಐಸ್ ಬೌಲಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಕ್ರೀಮ್ ರೆಡಿ ಆಗುತ್ತೆ. ಇವಾಗ ಇಲ್ಲಿ ಸ್ಪಾಂಜ್ ಕೂಡ ರೆಡಿಯಾಗಿದೆ. ನೀವು ನೋಡಿದ್ರಿ ಎಷ್ಟು ಈಸಿಯಾಗಿ ಸ್ಪಾಂಜ್ ಬಂತು. ನಾನು ಸ್ಪಾಂಜ್ ಮಾಡಬೇಕಾದ್ರೆ ಯಾವುದೇ ರೀತಿ ಎಣ್ಣೆ ಎಲ್ಲ ಉಪಯೋಗಿಸ್ಲೇ ಇಲ್ಲ. ಡೈರೆಕ್ಟಾಗಿ ಪ್ರಿಮಿಕ್ಸ್ ಮತ್ತು ವೆನಿಲಾ ಎಸೆನ್ಸ್ ಹಾಕಿ ಸ್ವಲ್ಪನೇ ನೀರು ಹಾಕಿ ರಿಬನ್ ಕನ್ಸಿಸ್ಟೆನ್ಸಿ ಬರೋ ತನಕ ಹಾಕಿದ್ದೆ ಅಷ್ಟೇ. ಇವಾಗ ಇದನ್ನು 3 ಲೇಯರಲ್ಲಿ ಕಟ್ ಮಾಡಬೇಕು. ಯಾವಾಗಲೂ ನೀವು ಕೇಕ್ ಮಾಡುವಾಗ 3 ಲೇಯರ್ ಇರಲೇಬೇಕಾಗತ್ತೆ ಒಂದು ಕೇಕಲ್ಲಿ. ನಿಮ್ಮದು ಹೈಟೆಡ್ ಆದರೆ ಜಾಸ್ತಿ ಇದ್ರೂ ಪರವಾಗಿಲ್ಲ, ಬಟ್ ಅಟ್ಲೀಸ್ಟ್ 3 ಲೇಯರ್ ಇರಬೇಕಾಗತ್ತೆ. ಆ ಕೇಕ್ ನಾವು ಹಾಕಿದಾಗ ಕೆಳಗಡೆಯಿಂದ ಆ ಕಡೆ ಈ ಕಡೆ ಆಗಬಾರ್ದು ಅಂಥೇಳಿ ಕೆಳಗಡೆ ಸ್ವಲ್ಪ ಕ್ರೀಮ್ ಹಾಕಿಟ್ರೆ ಕೇಕ್ ಆ ಕಡೆ ಈ ಕಡೆ ಎಲ್ಲೂ ಆಗಲ್ಲ, ಡೈರೆಕ್ಟಾಗಿ ಕರೆಕ್ಟಾಗಿ ಇರುತ್ತೆ.
ಇವಾಗ ಸ್ವಲ್ಪ ನೀರಲ್ಲಿ ನಾನು ಬಟರ್ ಸ್ಕಾಚ್ ಫ್ಲೇವರ್ ಕೇಕ್ ಮಾಡ್ತಾ ಇರೋದ್ರಿಂದ ನೀರಲ್ಲಿ ಬಟರ್ ಸ್ಕಾಚ್ ಫ್ಲೇವರ್ನ ಕ್ರಷ್ ಆ್ಯಡ್ ಮಾಡಿಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಕೇಕನ್ನು ಸ್ವಲ್ಪ ಸೋಕ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಯಾವ ಫ್ಲೇವರ್ ಮಾಡ್ತೀರಾ ಆ ಫ್ಲೇವರ್ನ ನೀರಲ್ಲಿ ಹಾಕ್ಕೊಳ್ಬೋದು. ಇವಾಗ ಪೈನಾಪಲ್ ಇರ್ಬೋದು, ಮ್ಯಾಂಗೋ ಇರ್ಬೋದು, ಆರೆಂಜ್ ಇರ್ಬೋದು, ಯಾವುದೇ ಮಾಡಿದರೂ ಕೂಡ ನೀರಲ್ಲಿ ಹಾಕ್ಕೊಳ್ಳಿ. ಒಂದು ವೇಳೆ ಚಾಕ್ಲೇಟ್ ಮಾಡಿದರೆ ನೀವು ಚಾಕ್ಲೇಟ್ ಗನಾಶ್ ಅಥವಾ ಚಾಕ್ಲೇಟ್ ಹಾಕ್ಕೊಳ್ಬೋದು. ಇಲ್ಲ ಅಂದರೆ ಇದು ಯಾವುದು ಅಲ್ಲ ಅಂದರೆ ನೀರಲ್ಲಿ ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಹಾಕ್ಕೊಳ್ಬೋದು. ಕೆಲವು ಕಸ್ಟಮರ್ಗೆ ಸಿಹಿ ಕಡಿಮೆ ಬೇಕಾಗುತ್ತೆ, ಅಂಥವ್ರಿಗೆ ನೀವು ಸ್ವಲ್ಪ ಕೇವಲ ನೀರು ಹಾಕಿಬಿಟ್ಟು ಮಾತ್ರ ಸೋಕ್ ಮಾಡ್ಕೊಳ್ಬಹುದು. ಅಂದರೆ ಸಕ್ಕರೆ ಎಲ್ಲ ಹಾಕಬೇಕಂತ ಏನಿಲ್ಲ. ಪ್ರಿಮಿಕ್ಸಲ್ಲಿ ಆಲ್ರೆಡಿ ಶುಗರ್ ಇರುತ್ತೆ, ಅದಕ್ಕೋಸ್ಕರನೇ. ಅದಾದ ನಂತರ ಒಂದು ಲೇಯರ್ ಇಟ್ಟು ಆಮೇಲೆ ಕ್ರೀಮ್ ಹಾಕ್ಕೊಂಡಿದ್ದೀನಿ. ಕ್ರೀಮ್ ಮೇಲ್ಗಡೆ ಮತ್ತೆ ಬಟರ್ ಸ್ಕಾಚ್ ಕ್ರಷನ್ನೇ ಹಾಕ್ಕೊಂಡೇ ಇದ್ದೀನಿ. ಸೊ ಕ್ರಷ್ ಆಗಿಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ನೀವು ಯಾರಾದರೂ ಕೇಕ್ ತಿಂದಾಗ ಆ ಸ್ಪಾಂಜ್ ತಿಂದರೂ ಕೂಡ ನಿಮ್ಗೆ ಯಾವ ಫ್ಲೇವರ್ ಕೇಕ್ ಮಾಡಿದ್ದೀರೋ ನೋಡಿ ಅದು ಗೊತ್ತಾಗಬೇಕು. ಕ್ರೀಮ್ ತಿಂದರೂ ಕೂಡ ಗೊತ್ತಾಗಬೇಕು. ಸೊ ಅದಕ್ಕೆ ಈ ಥರ ನೀವು ಏನಾದರೂ ಕ್ರಷ್ ಎಲ್ಲ ಯೂಸ್ ಮಾಡಿದರೆ ಕ್ರೀಮ್ ಮೇಲೂ ಹಾಕ್ಕೊಳ್ಳಿ, ಹಾಗೆ ನೀರೊಳಗಡೆನೂ ಹಾಕಿ ಸ್ವಲ್ಪ ಸೋಕ್ ಮಾಡಿದರೆ ಚೆನ್ನಾಗಿರುತ್ತೆ. ಇದು ಬಟರ್ ಸ್ಕಾಚ್ ಫ್ಲೇವರ್ ಕೇಕ್. ಬಟರ್ ಸ್ಕಾಚ್ ಫ್ಲೇವರ್ ಕೇಕಲ್ಲಿ ನಾವು ಕ್ಯಾರಮಲೈಸ್ ಶುಗರ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಬಾದಾಮಿನ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಅದನ್ನು ಕ್ರಂಚಿಗೋಸ್ಕರ ಕೊಡ್ತೀವಿ. ಅದರ ಪ್ರೈಸ್ ಬಂದು ನಾನು ತೊಗೊಳ್ಳೋದು 350 ರುಪೀಸ್. ಬಟ್ ಈ ಕಸ್ಟಮರ್ಗೆ ಕೇವಲ 300 ರುಪೀಸ್ಗೆ ಕೇಕ್ ಬೇಕಿತ್ತು. ಸೊ 300 ರುಪೀಸ್ ಕೇಕ್ ಅಂದಾಗ ನಾನು ಬಾದಾಮಿ ಎಲ್ಲ ಯೂಸ್ ಮಾಡಿದರೆ ನನಗೆ ತುಂಬ ಲಾಸ್ ಆಗುತ್ತೆ. ಅದಕ್ಕೆ ನಾನು ಕ್ರಂಚಿಗೋಸ್ಕರ ಚೋಕೋ ಚಿಪ್ಸ್ ಆ್ಯಡ್ ಮಾಡಿದ್ದೆ. ಅಂದರೆ ಬೈಟ್ ಅವರು ಒಂದೊಂದು ಬೈಟ್ ತೊಗೊಂಡಾಗ ಸ್ವಲ್ಪ ಚೋಕೋ ಚಿಪ್ಸ್ ಕ್ರಂಚಲ್ಲಿ ಸಿಗುತ್ತೆ, ಅದಕ್ಕೋಸ್ಕರನೇ. ಬೇರೆ ನೀವು ಬಟರ್ ಸ್ಕಾಚ್ ಕೇಕ್ ಮಾಡಬೇಕಾದ್ರೆ ಬಾದಾಮಿನ ಕೂಡ ಕ್ಯಾರಮಲೈಸ್ ಮಾಡಿ ಹಾಕ್ಕೊಳ್ಬೋದು. ಸೊ ಇಲ್ಲಿ ನಾನು ಕ್ರಂಚಿಗೆ ಚೋಕೋ ಚಿಪ್ಸನ್ನು ಯೂಸ್ ಮಾಡಿದ್ದೀನಿ. ಇವಾಗ ರೆಡಿ ಆಯಿತು. ಅದಾದ ನಂತರ ಹೊರಗಡೆ ಸ್ವಲ್ಪನೇ ಕ್ರೀಮ್ ಹಾಕಿಬಿಟ್ಟು ನಾವು ಕ್ರಮ್ ಕೋಟ್ ಮಾಡಿ, ನೀವು ಒಂದು ವೇಳೆ ಹೊಸಬ್ರಾದರೆ ಸ್ವಲ್ಪ ಕ್ರೀಮ್ ಹಾಕಿಬಿಟ್ಟು ಚೆನ್ನಾಗಿ ಕ್ರಮ್ ಕೋಟ್ ಮಾಡಿ ಫ್ರಿಜ್ ಒಳಗಡೆ 1-2 ಗಂಟೆ ಇಟ್ಟು ಸೆಟ್ ಮಾಡಿಬಿಟ್ರೆ ನಿಮಗೆ ನೆಕ್ಸ್ಟ್ ಡಿಸೈನ್ ಮಾಡುವಾಗ ಈಸಿ ಆಗಿಬಿಡುತ್ತೆ. ಬಟ್ ಇದು ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ನಾನು ಕೂಡಲೇ ಕ್ರಮ್ ಕೋಟ್ ಕೂಡ ಮಾಡಿ ಅದ್ರ ಮೇಲ್ಗಡೆನೇ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ. ಕ್ರೀಮ್ಗನ್ನು ಈ ರೀತಿಯಾಗಿ ನಾವು ಹಾಕ್ಕೊಳ್ಬೇಕಾಗತ್ತೆ. ನೀವು ಏನಾದರೂ ಥೀಮ್ ಅಥವಾ ಕಲರ್ ಕ್ರೀಮ್ ಮಾಡಬೇಕಾದ್ರೆ ಈ ಕ್ರೀಮಲ್ಲಿ ಕಲರ್ ಹಾಕಿಬಿಟ್ಟು ಮೇಲ್ಗಡೆಯಿಂದ ಹಾಕ್ಕೊಳ್ಬೋದು. ಸೊ ನಾನು ಈ ರೀತಿಯಾಗಿ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಏನಲ್ಲ, ಹೊಸಬ್ಳೆ. ಸೊ ಅದಕ್ಕೆ ಅಷ್ಟೊಂದು ಕ್ವಿಕ್ಕಾಗಿ ನಾನು ಇದನ್ನೇನು ತುಂಬ ಫಾಸ್ಟ್ ಫಾರ್ವರ್ಡೆಲ್ಲ ಮಾಡಿ ತೋರಿಸ್ತಾ ಇಲ್ಲ. ಸಿಂಪಲ್ಲಾಗಿ ಡಿಸೈನ್ಸ್ನ ಮಾಡ್ತೀನಿ ನಾನು. ಅಂದರೆ ಯಾವುದು ಈಸಿಯಾಗಿ ಚೆನ್ನಾಗಿ ಲುಕ್ ಕಾಣೋ ಡಿಸೈನ್ಸ್ನ ಮಾಡ್ತೀನಿ. ನೀವು ಹೊಸಬ್ರಾದರೆ ನಿಮಗೆ ಒಂದು ಸ್ಟಾರ್ ನೋಸಲ್ಲಿ ಇಟ್ಕೊಂಡ್ರೆ ಸಾಕಾಗತ್ತೆ. ಅದರಿಂದ ನೀವು 100 ಥರದ ಡಿಸೈನ್ಸ್ ಮಾಡ್ಕೊಳ್ಬೋದು, ತುಂಬಾ ಸುಲಭ. ಇವಾಗ ಇಲ್ಲಿ ಕೇಕ್ ಆಲ್ಮೋಸ್ಟ್ ರೆಡಿಯಾಗಿದೆ. ಮೇಲ್ಗಡೆಯಿಂದ ನಾನೇನು ಮಾಡ್ತೀನಿ, ಸ್ವಲ್ಪ ಡೆಕೋರೇಷನ್ಗಾಗಿ ಪಿಸ್ತಾ, ಗೋಡಂಬಿ, ಬಾದಾಮಿ ಎಲ್ಲ ಚಿಕ್ಕ ಚಿಕ್ಕದು, ನಾನು ರಸ್ಮಲೈ ಕೇಕ್ ಜಾಸ್ತಿ ಮಾಡ್ತೀನಿ, ಅದಕ್ಕೋಸ್ಕರ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಇಲ್ಲಿ ಸೈಡಲ್ಲಿ ಹಾಕ್ಕೊಳ್ತೀನಿ. ನೀವು ಡೆಕೋರೇಷನ್ ಒಂದು ವೇಳೆ ಅವರು ಅಮೌಂಟ್ ಕೊಡೋದಕ್ಕೆ ರೆಡಿ ಇದ್ದರೆ ನೀವು ಬಾದಾಮಿನ ಕ್ಯಾರಮಲ್ ಮಾಡಿಕೊಂಡು ಅದನ್ನು ಡೆಕೋರೇಷನ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಡೆಕೋರೇಷನ್ ನಿಮ್ಮ ಮೇಲೆ ಬಿಟ್ಟಿರೋದು, ಕಸ್ಟಮರ್ ಯಾವ ರೀತಿ ಹೇಳ್ತಾರೆ ಆ ರೀತಿ ಕೂಡ ಮಾಡಬಹುದು. ತುಂಬಾ ಸುಲಭ ಕೇಕ್ ಮಾಡೋದು. ನಿಮಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಬೇಕಾಗತ್ತೆ ಅಷ್ಟೇ. ಸ್ಟಾರ್ಟಿಂಗಲ್ಲಿ ಅನಿಸುತ್ತೆ ಫುಲ್ ಡೇ ಹೋಗಿಬಿಡುತ್ತೆ ಅಂತೇಳಿ, ಬಟ್ ಹೋಗ್ತಾ ಹೋಗ್ತಾ ನಿಮಗೆ ತುಂಬ ಈಸಿ ಆಗಿಬಿಡುತ್ತೆ ಕೇಕ್ ಮಾಡೋದು ಕೂಡ. ಇಲ್ಲಿ ನಾನು ಈ ರೀತಿಯಾಗಿ ಎಲ್ಲ ಹಾಕ್ಕೊಂಡ್ಬಿಟ್ಟಿದ್ದೀನಿ, ಸ್ವಲ್ಪ ಡ್ರೈ ಫ್ರೂಟ್ಸ್ ಡೆಕೋರೇಷನ್ಗೆ ಅಷ್ಟೇ. ಆಮೇಲೆ ಸ್ವಲ್ಪ ಕ್ರೀಮ್ ತೊಗೊಂಡ್ಬಿಟ್ಟು ಅದರಲ್ಲಿ ಯೆಲ್ಲೋ ಮತ್ತು ಒಂದು ಸ್ವಲ್ಪ ಪಿಂಕ್ ಕಲರ್ನ ಆ್ಯಡ್ ಮಾಡಿದ್ದೀನಿ. ಅಂದರೆ ಬಟರ್ ಸ್ಕಾಚ್ ಕಲರ್ ಬರಲಿ ಅಂತೇಳಿ. ಸ್ವಲ್ಪ ಯೆಲ್ಲೋಯಿಶ್ ಲೈಟಾಗಿ ಬಂತು. ಅದರಿಂದ ನಾವಿವಾಗ ಡಿಸೈನ್ ಮಾಡಬೇಕಾಗತ್ತೆ. ಸೊ ಡಿಸೈನ್ ಯಾವ ರೀತಿ ಕೂಡ ಮಾಡ್ಕೊಳ್ಬೋದು. ನಾನು ಇಲ್ಲಿ ಕೂಡ ಸ್ಟಾರ್ ನೋಸಲ್ನೇ ತೊಗೊಂಡಿದ್ದೀನಿ. ಕೆಳಗಡೆ ಈ ರೀತಿಯಾಗಿ ಡಿಸೈನ್ ಮಾಡ್ಕೊಂಡಿದ್ದೀನಿ. ಈ ಕೇಕ್ ಪ್ರೈಸ್ ಬಂದುಬಿಟ್ಟು 300 ರುಪೀಸ್ಗೆ ನಾನು ಸೇಲ್ ಮಾಡ್ತಾಯಿದ್ದೀನಿ. ಹಾಫ್ kg ಕೇಕ್. ಇದು ಹಾಫ್ kg ಅಂದರೆ ಒಂದು ಆಲ್ಮೋಸ್ಟ್ 600 ಗ್ರಾಮ್ ತನಕ ಇರುತ್ತೆ. ಸೊ ಎಲ್ಲ ಟೋಟಲಾಗಿ ನಾನಿಲ್ಲಿ 300 ರುಪೀಸ್ನ ಚಾರ್ಜ್ ಮಾಡ್ಕೊಳ್ತೀನಿ. ಮನೆಯೆಲ್ಲ ಹತ್ತಿರ ಇದ್ದರೆ ನಾನೇ ಡೆಲಿವರಿ ಕೊಡ್ತೀನಿ. ಮೇಲೆ ಯಾವ ರೀತಿ ಡಿಸೈನ್ ಮಾಡೋದು ಅಂತ ಯೋಚನೆ ಮಾಡಿ ಸುಮ್ಮನೆ ಈ ರೀತಿಯಾಗಿ ಟ್ರೈ ಮಾಡಿದ್ದೆ.
ಸೊ ಈ ರೀತಿಯಾಗಿ ಮೇಲ್ಗಡೆಯಿಂದ ಕೂಡ ಯೆಲ್ಲೋ ಕಲರಲ್ಲೇ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕೇಕ್ನ ಅಂದರೆ ಇದೇ ಕಲರ್ನ ನೀವು ಮ್ಯಾಂಗೋ ಕೇಕಲ್ಲಿ ಯೂಸ್ ಮಾಡ್ಕೊಳ್ಬೋದು, ರಸ್ಮಲೈ ಕೇಕಲ್ಲಿ ಯೂಸ್ ಮಾಡ್ಕೊಳ್ಬೋದು. ಅದೆಲ್ಲ ಆಲ್ಮೋಸ್ಟ್ ಯೆಲ್ಲೋಯಿಶ್ ಕಲರೇ ಇರುತ್ತೆ. ಸೊ ಇದೇ ರೀತಿಯಾಗಿ ನೀವು ಕೂಡ ಡಿಸೈನ್ನ ಮಾಡ್ಕೊಳ್ಬೋದು. ಮಧ್ಯದಲ್ಲಿ ನೀವು ಹೆಸರನ್ನು ಬರಿಬೋದು, ಯಾರ್ದು ಬರ್ಡೇ ಇದೆ ಅಂಥೇಳಿ. ನಾನು ಜಸ್ಟ್ ಒಂದು ಸಿಂಪಲ್ಲಾಗಿ ಒಂದು ಟ್ಯಾಗ್ ಇಟ್ಟು ತೋರಿಸ್ತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಫ್ರಿಡ್ಜ್ ಒಳಗಡೆ ಸೆಟ್ ಮಾಡಿಟ್ಟು ಆಮೇಲೆ ನಾನು ಕೊಡ್ತೀನಿ ಮೇಲ್ಗಡೆ ಡೆಕೋರೇಷನ್ ಎಲ್ಲ ಮಾಡಿ, ಅಂದರೆ ಹೆಸರೆಲ್ಲ ಬರೆದುಬಿಟ್ಟು. ಇದು ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ ಕೇಕು. ಸೈಡಲ್ಲಿ ನಾನು ಈ ರೀತಿಯಾಗಿ ಸಿಲ್ವರ್ ಸ್ಪ್ರಿಂಕಲ್ಸ್ ಇರುತ್ತೆ ನೋಡಿ, ಸಿಲ್ವರ್ ಬಾಲ್ಸ್ ಇರುತ್ತೆ, ಅದನ್ನು ಹಾಕ್ಕೊಳ್ತೀನಿ. ಸುಮ್ಮನೆ ನೋಡೋದಕ್ಕೆ ಚೆನ್ನಾಗಿರಲಿ ಅಂಥೇಳಿ ಮೇಲ್ಗಡೆ. ಇದು ಎಡಿಬಲ್, ಇದು ತಿನ್ಬೋದು. ಇದು ಸಿಲ್ವರ್ ಬಾಲ್ಸ್ ಸಕ್ಕರೆಯಿಂದ ಮಾಡಿರ್ತಾರೆ ಅಷ್ಟೇ. ಈ ಥರದಲ್ಲಿ ಬೇರೆ ಬೇರೆ ಟೈಪೆಲ್ಲ ಸಿಗುತ್ತೆ. ಸೊ ಈ ಥರ ಸಿಲ್ವರ್ ಬಾಲ್ಸ್ ಹಾಕಿಬಿಟ್ಟು ಸ್ವಲ್ಪ ಡೆಕೋರೇಷನ್ನ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಕೇಕ್ ರೆಡಿ ಆಯಿತು. ಮೇಲ್ಗಡೆಯಿಂದ ಬರ್ಡೇ ಟ್ಯಾಗ್ ಅಥವಾ ಆ್ಯನಿವರ್ಸರಿ ಏನು ಕೂಡ ನೀವು ಹಾಕ್ಕೊಳ್ಬೋದು ಅಥವಾ ಬರಿಬೋದು. ಸೊ ಕೇಕ್ ಈಸ್ ರೆಡಿ. ಐ ಹೋಪ್ ನಿಮಗೆ ಈ ಕೇಕ್ ಮಾಡೋ ವಿಧಾನ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಯಾವುದೇ ಕನ್ಫ್ಯೂಷನ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಸೊ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್.